ಈ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವೆಲ್ಲ ಮಾತೃಭಾಷೆ ನಿಮಗೆ ಯಾವುದಾದ್ರೂ ಒಂದು ಭಾಷೆ ಬಂದರೂ ಕೂಡ ಸರಿ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಭೋಜ್ಪುರಿ ಇದೆ, ಬೆಂಗಾಲಿ ಇದೆ, ಹಿಂದಿ ಇದೆ, ಮೈಥಿಲಿ ಇದೆ, ಮರಾಠಿ ಇದೆ. ಬಟ್ ನಿಮ್ಗೆ ಕನ್ನಡ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಸೊ ಯಾವ ರೀತಿ ಅರ್ಜಿ ಸಲ್ಲಿಸೋದು, ಯಾವ ಕಂಪನಿ, ಯಾವ ಪ್ರೊಫೈಲ್ ಇದು, ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಮೇನ್ ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿ ನಿಮ್ಮ ಹತ್ರ ಫೀಸ್ ಕಲೆಕ್ಟ್ ಮಾಡೋದಿಲ್ಲ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಈ ಜಸ್ಟ್ ನೀವು ಅಪ್ಲೈ ಮಾಡಿ ನಿಮ್ಮ ರಿಸ್ಯೂಮ್ ಅವ್ರಿಗೆ ಇಷ್ಟ ಆದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಈ ರೀತಿ ಒಂದು ಗೂಗಲ್ ಫಾರ್ಮ್ ಸಿಗುತ್ತೆ ನಿಮಗೆ ಇಲ್ಲಿ ಅಪ್ಲೈ ಮಾಡುವಾಗ. ಇದೇ ಗೂಗಲ್ ಫಾರ್ಮ್ನ ನೀವು ಕರೆಕ್ಟಾಗಿ ಇಲ್ಲಿ ನೋಡಿಕೊಂಡು ಫಿಲಪ್ ಮಾಡಬೇಕಾಗತ್ತೆ. ಓಕೆ, ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದೆ ಅಂತಂದರೆ ಹೊಸಬರು ಯಾರಾದರೂ ನೋಡ್ತಾ ಇದ್ರಿ ಚಾನಲ್ನ ಅಂತಂದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಜಾಬ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಮೇನ್ ಅಂತಂದರೆ ಇದು ಸ್ಪೀಚ್ ರೆಕಾರ್ಡಿಂಗ್ ರಿಲೇಟೆಡು ನಿಮ್ಮದೊಂದು ಟ್ರಾನ್ಸ್ಲೇಟ್ ಮಾಡಿ ಕೊಡೋದಿರುತ್ತೆ, ಲೋಕಲ್ ಭಾಷೆಯಲ್ಲಿರುತ್ತೆ. ಓಕೆ, ಅಂದರೆ ಲೋಕಲ್ ಭಾಷೆಯಲ್ಲಿ ನೀವೇನು ಮಾಡ್ತೀರೋ ಕೊಟ್ಟಿರುವಂಥ ಕಂಟೆಂಟ್ ಏನಿರುತ್ತೆ, ಏನು ಸ್ಪೀಚ್ ರೆಕಾರ್ಡಿಂಗ್ ಆಲ್ರೆಡಿ ಮಾತನಾಡಿರುವಂಥ ರೆಕಾರ್ಡ್ ಏನಿರುತ್ತೆ ಅದನ್ನೇನು ಮಾಡ್ತೀರಿ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಲೋಕಲ್ ಭಾಷೆಯಲ್ಲಿ ಕೊಡ್ತೀರಾ ಅವರಿಗೆ. ಸೊ ಈ ರೀತಿ ಕೆಲಸ ಇರುತ್ತೆ. ಓಕೆ, ಸೊ ಇಲ್ಲಿ ಸ್ಕಿಲ್ಸ್ ಮತ್ತು ರಿಕ್ವೈರ್ಮೆಂಟ್ಸ್ ಬಗ್ಗೆ ನಾವಿಲ್ಲಿ ನೋಡಿದರೆ ಮೇನ್ ನಿಮಗೆ ಇಲ್ಲಿ ಅರ್ಜಿ ಸಲ್ಲಿಸೋರ ಹತ್ರ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ನಿಮಗೆ ಮತ್ತು ಟೈಪಿಂಗ್ ಸ್ಕಿಲ್ಸ್ ಇರಬೇಕಂತ. ಲೈಕ್ ನೀವು ಆಲ್ರೆಡಿ ಏನಾದರೂ ಟೈಪಿಂಗ್ ಏನಾದರೂ ಕೋರ್ಸ್ ಮಾಡ್ಕೊಂಡಿದ್ರೆ ದ್ಯಾಟ್ ಇಸ್ ಗುಡ್. ಇಲ್ಲ ಅಂತಂದರೆ ಟೈಪಿಂಗ್ ಪ್ರಾಕ್ಟೀಸ್ ಮಾಡಿ ಮನೆಯಿಂದನೇ. ಆ್ಯಂಡ್ ಮತ್ತೊಂದು ಬೇಸಿಕ್ ಕಂಪ್ಯೂಟರ್ದು ಸ್ವಲ್ಪ ಆದರೂ ನಾಲೆಜು ಇರಬೇಕಾಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಶುಡ್ ಬಿ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ನೇಟಿವ್ ಲ್ಯಾಂಗ್ವೇಜ್. ಅಂದರೆ ಇವಾಗ ಯಾವುದು ನಿಮ್ಮದು ಮಾತೃಭಾಷೆ ಇದೆ ಆ ಮಾತೃಭಾಷೆ ನಿಮಗೆ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತನಾಡೋದಕ್ಕೆ ನಿಮಗೆ ಕಂಪ್ಲೀಟ್ ಬರ್ತಿರಬೇಕು. ಓಕೆ, ಕೆಲವ್ರಿಗೆ ಹೇಗಿರುತ್ತೆ ಅಂದರೆ ಮಾತಾಡ್ತಾರೆ ಬಟ್ ಅದು ಓದೋಕ್ಕೆ ಬರ್ತಿರಲ್ಲ. ಸೊ ಅಂಥವ್ರು ಇದಕ್ಕೆ ಅರ್ಜಿನ ಸಲ್ಲಿಸೋ ಹಾಗಿಲ್ಲ. ಹ್ಯಾವಿಂಗ್ ಎ ಡಿಗ್ರಿ ಇನ್ ನೇಟಿವ್ ಲ್ಯಾಂಗ್ವೇಜ್. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ಕನ್ನಡ ಅಂತಂದರೆ ಕನ್ನಡ ಮೀಡಿಯಮ್ದಲ್ಲಿ ನೀವು ಡಿಗ್ರಿ ಏನಾದರೂ ತೊಗೊಂಡಿದ್ದೀರಿ ನೇಟಿವ್ ಲ್ಯಾಂಗ್ವೇಜಲ್ಲಿ ಅಂತಂದರೆ ಸೊ ಅಂಥವ್ರು ಈ ಒಂದು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅಂದರೆ ಮೇನ್ ಮುಖ್ಯವಾಗಿ ಇವರು ಕನ್ನಡ ಅಂದರೆ ಕನ್ನಡ ಮೀಡಿಯಮ್ದಲ್ಲಿ ಓದೋರಿಗೆ ಆದ್ಯತೆನ ಕೊಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಮಸ್ಟ್ ಹ್ಯಾವ್ ದೇರ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್. ನಿಮ್ಮ ಹತ್ರ ಈ ಒಂದು ಜಾಬ್ ಅಪ್ಲೈ ಮಾಡಬೇಕು ಅಂತಂದರೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪು ಬೇಕಾಗುತ್ತೆ. ಆ್ಯಂಡ್ ಅದ್ರ ಜೊತೆ ಒಂದು ಸ್ಮಾರ್ಟ್ ಫೋನ್ ಕೂಡ ಬೇಕಾಗುತ್ತೆ. ಹೀಗಾಗಿ ಥಂಬ್ನೇಲಲ್ಲಿ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ, ನಾನು ಸ್ಮಾರ್ಟ್ ಫೋನ್ ಇದು ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ. ಓಕೆ, ಮಸ್ಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಸ್, ಶೀಟ್ಸ್, ಗೂಗಲ್ ಟ್ರಾನ್ಸ್ಲೇಷನ್. ಇಲ್ಲಿ ಮೇನ್ ಅಂತಂದರೆ ಟೂಲ್ಸ್ಗಳ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕು. ಟ್ರಾನ್ಸ್ಲೇಟ್ ಮಾಡೋ ರಿಲೇಟೆಡು ಟೂಲ್ಸ್ಗಳಂತಂದರೆ ಗೂಗಲ್ ಡಾಕ್ಸ್ ಆಯಿತು, ಶೀಟ್ಸ್ ಆಯಿತು, ಗೂಗಲ್ ಟ್ರಾನ್ಸ್ಲೇಷನ್ ರಿಲೇಟೆಡ್ ಆಯಿತು. ಸೊ ಟೂಲ್ಸ್ಗಳೇನಿರುತ್ತೆ ಅವುಗಳನ್ನ ಸ್ವಲ್ಪ ಯೂಸ್ ಮಾಡೋಕ್ಕೆ ಬರ್ತಿರ್ಬೇಕು. ಗೊತ್ತಿಲ್ಲ ಅಂತಂದರೆ ಸೊ ತುಂಬ ಒಂದು ಅರ್ಧ ಗಂಟೆ ಕೊಟ್ಟರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಂತ ನಿಮಗೆಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಶುಡ್ ಹ್ಯಾವ್ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ. ನಿಮ್ಮ ಹತ್ರ ವೈಫೈ ಅಥವಾ ಬ್ರಾಡ್ಬ್ಯಾಂಡ್ ಕನೆಕ್ಷನು ಇರಬೇಕಂತ ಹೇಳಿರುವಂಥದ್ದು. ಆ್ಯಂಡ್ ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವರ್. ಇದು ವರ್ಕ್ ಫ್ರಮ್ ಹೋಮು. ನೀವು ಹಳ್ಳಿಯಲ್ಲಿದ್ದೀರಾ, ಸಿಟಿಯಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ, ತಮಿಳ್ನಾಡಲ್ಲಿದ್ದೀರಾ, ಎಲ್ಲಿದ್ದರೂ ಕೂಡ ಅಲ್ಲಿಂದನೇ ಈ ಒಂದು ಕೆಲಸ ಮಾಡ್ಬೋದು. ಕೆಲವೊಂದು ಜಾಬ್ ಹೇಗಿರುತ್ತೆ ಅಂದರೆ ರೀಲೊಕೇಟ್ ಮಾಡೋದು ಹೇಳಿರ್ತಾರೆ. ಲೈಕ್ ಇವಾಗ ಗುಜರಾತಿಂದ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಗುಜರಾತಲ್ಲಿ ಬಂದು ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ತೊಗೊಂಡು ಮಾಡಿ ಅಂತ ಹೇಳ್ತಾರೆ. ಬಟ್ ಈ ಜಾಬ್ ಆಗಲ್ಲ, ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ಮಾಡ್ಬೋದು. ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ ಅಂಡರ್ ಗ್ರ್ಯಾಜುಯೇಟು ಮತ್ತು ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು ಅಪ್ಲೈ ಮಾಡ್ಬೋದು. ಲೈಕ್ ಇಲ್ಲಿ ನಿಮ್ಮದು 10th ಅಥವಾ PUC ಆಗಿದೆ ಅಂದರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಅಥವಾ ಡಿಗ್ರಿ ಆಗಿದೆ ಅಂದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಫ್ರೆಶರ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಮೇನ್ ಇಲ್ಲಿ ಅವರು ಸಂಬಳದ ಬಗ್ಗೆ ಇಲ್ಲಿ ನಿಮಗೆ ಹೇಳಿದ್ದಾರೆ. ಓಕೆ, ಎಷ್ಟು ಕೊಡ್ತೀವಂತ 20 ನಿಮಿಷಕ್ಕೆ ಇಂತಿಷ್ಟು ಅಂತ ಇವ್ರು ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ 20 ನಿಮಿಷಕ್ಕೆ ಇಷ್ಟು ಕೊಡ್ತಾರೆ ಅಂತಂದರೆ ಸೊ ಇಲ್ಲಿ ನಿಮಗೆ ನೋಡೋಕೆ ಸಿಗ್ತಾ ಇದೆ. ಸೊ ಎಷ್ಟು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದೆ. ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಏನು ಕೊಟ್ಟಿರ್ತಾರೆ ಕೆಲಸ ಅದು ಕರೆಕ್ಟಾಗಿ ಮಾಡಿಕೊಡ್ಬೇಕು ಮೇನ್ ಅಂತಂದರೆ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಏನೋ ಸ್ವಲ್ಪ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳಿದರೆ ಆ ಸೆಟ್ ಆಫ್ ಟಾಪಿಕ್ ನಿಮಗೆ ಏನು ಮಾಡ್ತಾರೆ ಅಂದರೆ ಟಾಸ್ಕ್ಗಳನ್ನು ಕೊಡ್ತಾರೆ. ಅದನ್ನು ನೀವು ಓದಬೇಕು, ಅರ್ಥ ಮಾಡ್ಕೋಬೇಕು ಮತ್ತು ಫ್ಯಾಮಿಲಿಯರ್ ಆಗಿ ಒಂದು ಏನು ಮಾಡಬೇಕು ಅಂದರೆ ಟಾಪಿಕ್ ಬಗ್ಗೆ ಅಂದರೆ ಯಾವ ಟಾಪಿಕ್ ಇರುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಈ ಟಾಪಿಕ್ ಹೇಳಬೇಕು ಅಂತಂದರೆ ಅಗ್ರಿಕಲ್ಚರ್ ರಿಲೇಟೆಡು, ಫೈನಾನ್ಸ್ ರಿಲೇಟೆಡು, ಜನರಲ್ ಡೊಮೇನ್ಸ್ ರಿಲೇಟೆಡ್ ಟಾಪಿಕ್ ಇರುತ್ತೆ. ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಟಾಪಿಕ್ ಕೊಡೋದಿಲ್ಲ ಅವರು. ಆ ಟಾಪಿಕ್ಗಳು ನೀವೇನು ಮಾಡ್ತೀರಾ, ಏನು ನಿಮಗೆ ಸೆಟ್ ಆಫ್ ಟಾಪಿಕ್ಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ ಅದನ್ನ ಓದ್ತೀರಾ, ಅರ್ಥ ಮಾಡ್ಕೋತೀರಾ, ಆ್ಯಂಡ್ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀರಾ. ಆ ರೀತಿ ಇರುತ್ತೆ. ಯು ಹ್ಯಾವ್ ಟು ದೆನ್ ಕನ್ವರ್ಟ್ ಟಾಕ್ ಟು ಪೀಪಲ್. ಅಂದರೆ ಇವ್ರು ಕೊಟ್ಟಿರೋಂಥ ಟಾಪಿಕ್ನ ನೀವು ಹಾಗೆ ಡೈರೆಕ್ಟಾಗಿ ನಿಮ್ಮ ವಾಯ್ಸಲ್ಲಿ ರೆಕಾರ್ಡ್ ಮಾಡೋ ಹಾಗಿಲ್ಲ. ಇವಾಗ ಒಂದು ಟಾಪಿಕ್ ಸಿಕ್ತು ಅಂತ ಅಂದ್ಕೊಳ್ಳೋಣ, ಅಗ್ರಿಕಲ್ಚರ್ ಬಗ್ಗೆ ನಾನು ಕೊಟ್ಟಿದ್ದಾರೆ ಟಾಸ್ಕು. ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತಂದರೆ ನಾನು ಮನೇಲಿ ಯಾರ್ದಾರು ಒಬ್ಬರನ್ನ ಕರೀತೀನಿ, ನನ್ನ ತಮ್ಮ ತಂಗಿನ. ಸೊ ಕಾನ್ವರ್ಸೇಷನ್ ಮಾಡಬೇಕು ಆ ಟಾಪಿಕ್ ಬಗ್ಗೆ. ಅಲ್ಲಿ ಬರೆದಿರ್ತಾರೆ ಯಾವ ರೀತಿ ಇರುತ್ತೆ ಅಂತ. ಸೊ ಅದೇ ರೀತಿ ನಾವು ನಾರ್ಮಲ್ ಕಾನ್ವರ್ಸೇಷನ್ ಮಾಡ್ತೀವಿ. ಅಲ್ಲಿ ಯಾವುದೇ ರೀತಿ ಓದ್ತಾ ಇದ್ದೀವಿ ಅಂತ ತೋರಿಸಲ್ಲ, ಅದನ್ನು ರೆಕಾರ್ಡ್ ಮಾಡ್ತೀವಿ ಹಾಗೆ ಮಾತನಾಡೋದನ್ನು. ಅಂದರೆ ನಾನೊಂದೆರಡು ಕ್ವಶನ್ ಕೇಳ್ತೀನಿ, ಅವ್ರು ಆನ್ಸರ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಆ ರೀತಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಏನು ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಸೊ ರೆಕಾರ್ಡ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂದರೆ ಕಳಿಸ್ತೀವಿ. ಓಕೆ, ಸೊ ಈ ರೀತಿ ಇರುತ್ತೆ. ಇದಕ್ಕೋಸ್ಕರ ನೀವು ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಅವ್ರ ಜೊತೆ ಮಾಡ್ಬೋದು. ಆ್ಯಂಡ್ ಲೋಕಲ್ ಲ್ಯಾಂಗ್ವೇಜಲ್ಲೇ ನೀವು ಇದನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ.
ಆ್ಯಂಡ್ ಅದರಲ್ಲೂ ಕೂಡ ದ ರೆಕಾರ್ಡಿಂಗ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಲೇಟೆಡ್ ಎಕ್ಸಾಕ್ಟ್ಲಿ ಇನ್ ದ್ಯಾಟ್ ಏನಿದೆಯೋ ಅದನ್ನೇ ಎಕ್ಸಾಕ್ಟ್ಲಿ ನೀವು ನೋಡ್ಕೊಂಡು ಟ್ರಾನ್ಸ್ಲೇಟ್ ಮಾಡಿ ಒಂದು ರೆಕಾರ್ಡ್ ಮಾಡಿಬಿಟ್ಟು ಇವ್ರಿಗೆ ಕಳಿಸ್ಬೇಕು. ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಓಕೆ ನೀಡ್ಸ್ ಟು ಗೋ ಥ್ರೂ ಅ ಪೈಲಟ್ ಟಾಸ್ಕ್. ಒಂದು ಪೈಲಟ್ ಟಾಸ್ಕ್ ಅಂತ ಇರುತ್ತೆ ಇವ್ರ ಹತ್ರ, ಅಂದರೆ ಇವ್ರ ಟೆಸ್ಟ್ ಇರುತ್ತೆ ಲೈಕ್. ಸೊ ಅದನ್ನು ನೀವು ಅಟೆಂಡ್ ಮಾಡ್ತೀರಾ ಆ್ಯಂಡ್ ಅದರಲ್ಲಿ ನೀವೇನಾದರೂ ಸೆಲೆಕ್ಟ್ ಆದರೆ ನಂತರ ನೀವು ಇಲ್ಲಿ ಜಾಬ್ಗೆ ಜಾಯ್ನ್ ಆಗ್ಬೋದು ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಲಾಸ್ಟ್ ಲೈನಲ್ಲಿ. ಓಕೆ, ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸ್ಪೀಚ್ ರೆಕಾರ್ಡಿಂಗ್ಸ್ ಅಲಾಂಗ್ ವಿತ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯುವರ್ ಲೋಕಲ್ ಡೆಲಿಟ್ ಅಂತ ಹೇಳಿದ್ದಾರೆ. ಹೇಗೆ ಅರ್ಜಿ ಸಲ್ಲಿಸಬೇಕು? ಸಿಂಪಲಾಗಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮೊಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ, ಈ ರೀತಿ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಕೆಳಗಡೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಅದು ಫುಲ್ ನೇಮು, ನಿಮ್ಮ ಹೆಸರೇನು, ಕಾಂಟ್ಯಾಕ್ಟ್ ನಂಬರು, ಓಕೆ, ನೇಮ್ ಆಫ್ ಯುವರ್ ನೇಟಿವ್ ಡಿಸ್ಟ್ರಿಕ್, ಯಾವ ಒಂದು ಊರಿಂದ ನೀವು ನೇಟಿವ್ ಅಂತಂದರೆ ನೀವು ಹುಟ್ಟಿರೋ ಊರು ಕೇಳ್ತಿರೋಂಥದ್ದು. ಆ್ಯಂಡ್ ಅದರಲ್ಲೂ ಕೂಡ ನಿಮ್ಮದು ಒಂದು ಪೋಸ್ಟಲ್ ಕೋಡ್ ಕೇಳ್ತಾ ಇದ್ದಾರೆ ನೇಟಿವ್ ಪ್ಲೇಸ್ ಇದೆ. ಇವಾಗ ಲೈಕ್ ಬ್ಯಾಂಗ್ಳೂರಲ್ಲೇ ಹುಟ್ಟಿದೆ ಅಂದರೆ ಬ್ಯಾಂಗ್ಳೂರದೇ ಪಿನ್ ಕೋಡ್ ಹಾಕಬೇಕಾಗುತ್ತೆ. ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಸ್ಟೇಡ್ ಇನ್ ನೇಟಿವ್ ಪ್ಲೇಸ್, ಎಷ್ಟು ವರ್ಷದಿಂದ ಇದ್ದೀರಾ ಜಾಗದಲ್ಲಿ ಅಂತ ಕೇಳಿದ್ದಾರೆ. ವರ್ಷ ಬರೀಬೇಕಾಗುತ್ತೆ, 10 ವರ್ಷ 5 ವರ್ಷ ಅಂತ ಹೇಳಿ. ನೇಮ್ ಆಫ್ ಯುವರ್ ಕರೆಂಟ್ ಡಿಸ್ಟ್ರಿಕ್ ಕೇಳಿದ್ದಾರೆ, ಯಾವ ಒಂದು ಡಿಸ್ಟ್ರಿಕ್ಕಲ್ಲಿ ಇದ್ದೀರಿ ಅಂತ ಡಿಸ್ಟ್ರಿಕ್ ನೇಮ್ ಬರೀಬೇಕಾಗುತ್ತೆ. ಆ್ಯಂಡ್ ಸಿನ್ಸ್ ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಬೀನ್ ಸ್ಟೇಯಿಂಗ್ ಇನ್ ಕರೆಂಟ್ ಡಿಸ್ಟ್ರಿಕ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಕೂಡ ಅಂದರೆ ಎಷ್ಟು ವರ್ಷದವರೆಗೂ ನೀವು ಇರ್ತಾ ಇದ್ದೀವಿ ಇವಾಗ ವರ್ತಮಾನದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಅದರ್ ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಅಂತ ಹಾಕಿ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಅಂತಂದರೆ ನಿಮ್ಮದೊಂದು CV ಲಿಂಕ್ ಕೊಡಬೇಕು. ಹೇಗೆ ಆಲ್ರೆಡಿ ನೀವು ಒಂದು ರಿಸ್ಯೂಮ್ ಮಾಡಬೇಕು, ರಿಸ್ಯೂಮ್ದು ಒಂದು ಲಿಂಕ್ ಕ್ರಿಯೇಟ್ ಮಾಡಬೇಕು. ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಸ್ವಲ್ಪ ಸರ್ಚ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ ಅದ್ರದ್ದು CVದು ಲಿಂಕ್ ಮಾಡೋದು. ಸೊ ಆ ಲಿಂಕ್ ಇಲ್ಲಿ ಪ್ರೊವೈಡ್ ಮಾಡಿದರೆ ಅವ್ರಿಗೆ ಅದರಲ್ಲಿ ಅಲೌನ್ಸ್ ಕೊಡೋದಿರುತ್ತೆ. ಅಲೌ ಅಂದರೆ ಒಂದು ಲಿಂಕ್ ಕ್ರಿಯೇಟ್ ಮಾಡಿದ ಮೇಲೆ ಅದನ್ನು ಅವ್ರು ಓಪನ್ ಮಾಡೋ ಹಾಗೂ ಕೂಡ ನಾವು ಅಲ್ಲಿ ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅದನ್ನು ನೆನ್ಪಿಟ್ಕೊಂಡು ಸೆಟ್ಟಿಂಗ್ ಮಾಡಿ. ಹಳೇ ಬಾರಿ ನಾನು ಹೇಳಿದಾಗ ಅಲ್ಲಿ ಸೆಟ್ಟಿಂಗ್ ಅವರು ಚೆನ್ನಾಗಿ ಇದನ್ನು ಮಾಡಿರಲಿಲ್ಲ, ಅಂದರೆ ಅವರು ಓಪನ್ ಮಾಡೋ ಹಾಗೇ ಇರಲಿಲ್ಲ, ಅದು ಪ್ರೈವೇಸಿಯಾಗಿಯೇ ಇಟ್ಬಿಟ್ಟಿದ್ರು. ಸೊ ಹೀಗಾಗಿ ಆ ರೀತಿ ಮಾಡಿಬಿಡಿ, ಸೆಟ್ಟಿಂಗ್ ಕರೆಕ್ಟಾಗಿ ಮಾಡಿ ಕೊಟ್ಟರೆ ಸೊ ಅಲ್ಲಿ ಲಿಂಕ್ ಏನೈತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಸ್ಯೂಮ್ ಓಪನ್ ಆಗುತ್ತೆ ಅವ್ರಿಗೆ. ಸೊ ನಂತರ ಅದನ್ನು ಅವರು ನೋಡ್ತಾರೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮಗೆ ಹೇಳಿದ್ದಾರೆ ಅವರು ಈ ರೀತಿ ಒಂದು ರೆಕಾರ್ಡಿಂಗು ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡು ಈ ಕೆಲಸವನ್ನು ನೀವು ಮೇನ್ ಅಂತಂದರೆ ಮಾಡ್ತೀರಾ ಚೆನ್ನಾಗಿ ಅಂತ. ವಾಟ್ ಅಕಾರ್ಡಿಂಗ್ ಟು ಯು ಮೇಕ್ಸ್ ಯು ಬೆಸ್ಟ್ ಫಿಟ್ ಫಾರ್ ದಿಸ್ ಟಾಸ್ಕ್ ರೆಕಾರ್ಡಿಂಗ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್, ನೀವು ಇದಕ್ಕೆ ಹೇಗೆ ಸೂಟ್ ಆಗ್ತೀರಾ ಅಂತ ಬರೀಬೇಕಾಗುತ್ತೆ. ಪ್ಲೀಸ್ ಚೂಸ್ ದಿ ಪ್ರಿಫರ್ಡ್ ಲ್ಯಾಂಗ್ವೇಜ್ ಡೂಯಿಂಗ್ ದಿ ಟಾಸ್ಕ್, ಯಾವ ಭಾಷೆಯಲ್ಲಿ ನೀವು ಇಲ್ಲಿ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತೀರಾ ಅಂತ. ಭೋಜ್ಪುರಿ, ಬೆಂಗಾಲಿ, ಹಿಂದಿ, ಓಕೆ. ಸೊ ಇಲ್ಲ ಅದರ್ ಅಂತ ಹಾಕ್ಬಿಟ್ಟು ಇಲ್ಲಿ ಏನು ಮಾಡ್ಕೊಂಡ್ರೆ ಕನ್ನಡ ಅಂತ ಹಾಕಿ. ಆ್ಯಂಡ್ ಅದರಲ್ಲೂ ಕೂಡ ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್, ನೀವು ಇಲ್ಲಿ ಜಾಬ್ಗೆ ಸೆಲೆಕ್ಷನ್ ಆದರೆ ರೈಟ್ ದಿ ನೇಮ್ ಆಫ್ ದಿ ಪ್ಲೇಸ್, ಯಾವ ಡಿಸ್ಟ್ರಿಕ್ಕಿಂದ ನೀವು ಈ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಾ ಅಂತ. ಬ್ಯಾಂಗ್ಳೂರಲ್ಲಿ ಏನು ಮಾಡ್ತೀರಾ, ಬ್ಯಾಂಗ್ಳೂರು ಹಾಕಿ. ಗದಗ ಅಂದರೆ ಗದಗ ಅಂತ ಹಾಕಿ. ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್ ವಿಚ್ ಪೋಸ್ಟಲ್ ಕೋಡ್, ಯಾವ ಪೋಸ್ಟಲ್ ಕೋಡ್ನ ಯೂಸ್ ಮಾಡ್ತೀರಂತ. ಸೆಲೆಕ್ಟ್ ಆದಮೇಲೆ ಜಾಬು, ಓಕೆ, ಅಲ್ಲಿದು ಒಂದು ಪಿನ್ ಕೋಡ್ ಹಾಕಬೇಕು. ನಂತರ ಒಂದು ಎಗ್ರಿ ಅಂತ ಹಾಕಬೇಕು. ನಂತರ ಸಬ್ಮಿಟ್ ಮಾಡಬೇಕು. ಹೇಗೆ ಅರ್ಜಿ ಸಲ್ಲಿಸಬೇಕು? ಸೊ ಇಲ್ಲಿವರೆಗೂ ನೀವು ಫಾರ್ಮ್ ಅಪ್ಲೈ ಮಾಡೋದು ಗೊತ್ತಾಯ್ತಲ್ವ, ಹೇಗೆ ಅರ್ಜಿ ಸಲ್ಲಿಸೋದಂತ ನೋಡೋಣ. ಸಿಂಪಲ್ಲಾಗಿ ಗೂಗಲಲ್ಲಿ ಹೋಗಿ, ಓಕೆ, ಸೊ ಇಲ್ಲಿ ರೆಸ್ಪಿನ್ ಅಂತ ಸರ್ಚ್ ಮಾಡಿ. ಸ್ಪೆಲ್ಲಿಂಗ್ ಹೇಳ್ತಾ ಇದ್ದೀನಿ, RESPIN ರೆಸ್ಪಿನ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಸಿಗುತ್ತೆ, ರೆಸ್ಪಿನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದು ಗೌರ್ಮೆಂಟ್ ಜಾಬ್ ಇದೆ ಆ್ಯಕ್ಚುಲಿ, ಗೌರ್ಮೆಂಟ್ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು. ಸೊ ಇಲ್ಲಿ ಈ ಒಂದು ಜಾಬ್ನ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದನ್ನ ಜಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಈ ರೀತಿ ಡೀಟೇಲ್ಸ್ಗಳು ಸಿಗುತ್ತೆ. ಒಂದು ಸಾರಿ ಡೀಟೇಲ್ಸ್ಗಳನ್ನ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಜಸ್ಟ್ ಕೆಳಗಡೆ ಬಂದರೆ ವ್ಯೂ ಆಲ್ ಅಂತ ಇದೆ ನೋಡಿ, ವ್ಯೂ ಆಲ್ಗೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ಇವಾಗ ಅಂತಂದರೆ ಸ್ಪೀಚ್ ರೆಕಾರ್ಡಿಂಗು ಇವಾಗ ಓಪನ್ ಮಾಡಿ. ಜಸ್ಟ್ ಇಲ್ಲಿ ನಿಮಗೆ ಡೀಟೇಲ್ಸ್ಗಳು ನೋಡೋಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ನಾವು ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ಸೊ ಇದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಬಟ್ ಮೊಬೈಲಿಂದ ಇದು ಓಪನ್ ಆಗೋದು ಕಷ್ಟ. ಓಕೆ, ಸೊ ಮೊಬೈಲಿಂದ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಅಕಸ್ಮಾತ್ ಆಗದೆ ಹೋದರೆ ಡೆಸ್ಕ್ಟಾಪ್ ಅಂದರೆ ಯಾವುದಾದ್ರೂ ಒಂದು ಕಂಪ್ಯೂಟರ್ ಶಾಪಿಂದನೇ ಫಿಲಪ್ ಮಾಡಿಕೊಡಿ. ಓಕೆ, ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಮತ್ತೊಂದು ಹೇಳಬೇಕು ಅಂತಂದರೆ ಇಲ್ಲಿ ಬೇರೆ ಸೆಂಟೆನ್ಸ್ ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡ್ ಕೂಡ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಇಲ್ಲಿ ಹೇಳಬೇಕು ಅಂತಂದರೆ ಈ ಒಂದು ಜಾಬ್ ಬಗ್ಗೆ ಕೂಡ ಸ್ವಲ್ಪ ಇಲ್ಲಿ ಮಾಹಿತಿ ಹಾಕಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಾಬ್ ಪ್ರೊಫೈಲ್ ಬಂದುಬಿಟ್ಟು ಮೇನ್ ಅಂತಂದರೆ, ಸೊ ಜಾಬ್ ಪ್ರೊಫೈಲ್ ಬಂದುಬಿಟ್ಟು ಟ್ರಾನ್ಸ್ಕ್ರೈಬರ್ ಅಂತ ಹೇಳ್ಬಿಟ್ಟಿದ್ದು. ಸೊ ಬೇಸಿಕ್ ಕಂಪ್ಯೂಟರ್ ನಾಲೆಜು ಮತ್ತು ಟೈಪಿಂಗ್ ಸ್ಕಿಲ್ ಬರ್ತಿರಬೇಕು. ಆ್ಯಂಡ್ ಲ್ಯಾಂಗ್ವೇಜ್ ಬಗ್ಗೆ ಮೇನ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ಲ್ಯಾಂಗ್ವೇಜ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ. ಹಿಂದಿ, ಮರಾಠಿ, ಬೆಂಗಾಲಿ, ಭೋಜ್ಪುರಿ, ಕನ್ನಡ, ಓಕೆ, ಕನ್ನಡ ಲ್ಯಾಂಗ್ವೇಜ್ ಕೂಡ ಇದೆ. ತೆಲುಗು, ಛತ್ತೀಸ್ಗಢ, ಮೈಥಿಲಿ ಮತ್ತು ಮಗಧಿ ಲ್ಯಾಂಗ್ವೇಜ್ ಕೂಡ ಇದೆ ಇಲ್ಲಿ. ಸೊ ಇವು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಶುಡ್ ಬಿ ಏಬಲ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ನೇಟಿವ್ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜಿಗೆ ಅಪ್ಲೈ ಮಾಡ್ತೀರಾ ನೋಡಿ ಅದರಲ್ಲಿ ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು. ಹ್ಯಾವಿಂಗ್ ಎ ಡಿಗ್ರಿ ಇನ್ ನೇಟಿವ್ ಲ್ಯಾಂಗ್ವೇಜು, ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಮೀಡಿಯಮ್ದಲ್ಲಿ ಓದಿರಬೇಕು. ಮಸ್ಟ್ ಹ್ಯಾವ್ ಅ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಬೇಕಾಗುತ್ತೆ. ಮಸ್ಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ಗೂಗಲ್ ಡಾಕ್ಸ್, ಶೀಟ್ ಆ್ಯಂಡ್ ನಾನು ಹೇಳಿದ್ನಲ್ವ ಟ್ರಾನ್ಸ್ಲೇಟ್ ಮಾಡುವಂಥ ಟೂಲ್ಸ್ ಏನಿದೆಯೋ ಅದನ್ನೇ ಇಲ್ಲೂ ಕೂಡ ಕೇಳಿದೆ.
ಆ್ಯಂಡ್ ಇದರದ್ದು ಕೂಡ ಶುಡ್ ಹ್ಯಾವ್ ಅ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ, ವೈಫೈ ಎಲ್ಲ ಬೇಕಾಗುತ್ತೆ. ಓಕೆ, ಸೊ ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವೇರ್, ನೀವು ನಿಮ್ಮ ಮನೆಯಿಂದನೇ ಈ ಕೆಲಸವನ್ನು ಮಾಡ್ಬೋದು, ಎಲ್ಲಿಂದ ಕೂಡ ಮಾಡ್ಬೋದು. ಓಕೆ, ಕ್ವಾಲಿಫಿಕೇಷನ್ ಬಗ್ಗೆ ನಾವಿಲ್ಲಿ ನೋಡೋಣ. ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ, ಅಂಡರ್ ಗ್ರ್ಯಾಜುಯೇಟು, ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಲೈಕ್ 10th PUC ಡಿಗ್ರಿ ಆದವರು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಫ್ರೆಶರ್ ಮತ್ತು ಎಕ್ಸ್ಪೀರಿಯನ್ಸ್ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ 30 ನಿಮಿಷದ ಟಾಸ್ಕ್ಗಳನ್ನು ಕೊಡ್ತಾರೆ. ಅಲ್ಲಿ 20 ನಿಮಿಷ ಇತ್ತು ನಾನು ಹೇಳಿದ್ದು. ಸೊ ಇಲ್ಲಿ 30 ನಿಮಿಷ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಿಮಗೆ ಕೊಡ್ತಾ ಇದ್ದಾರೆ. ಇದು ಅರ್ಧ ಗಂಟೆ ಇದ್ದಿರುತ್ತೆ, ಅದು ನಿಮಗೆ 20 ಮಿನಿಟ್ಸ್ ಇದ್ದಿರುತ್ತೆ. ಸೊ ಅದನ್ನೇ ನೀವು ಇಲ್ಲಿ ಮಾಡಬೇಕಾಗತ್ತೆ. ಓಕೆ, 1 ಮಿನಿಟಿದ್ದು ಆಡಿಯೋ ಡ್ಯೂರೇಷನ್ ಇರುತ್ತೆ. ಅದು 30 ಟ್ರಾನ್ಸ್ಕ್ರೈಬ್ ಬಂದರೆ ನಿಮಗೆ 30 ರೂಪಾಯಿ ಇಲ್ಲಿ 1 ಮಿನಿಟಿಗೆ ಇವರು ನಿಮಗೆ ನೀಡ್ತೀವಂತ. ಸೊ ಜಾಬ್ ಡಿಸ್ಕ್ರಿಪ್ಷನು ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳೋದಾದರೆ, ನ್ಯಾಚುರಲ್ ಸ್ಪೀಚ್ ರೆಕಾರ್ಡಿಂಗ್ ವಿಲ್ ಬಿ ಗಿವನ್ ಟು ಯು. ನ್ಯಾಚುರಲ್ ಒಂದು ಸ್ಪೀಚ್ ರೆಕಾರ್ಡಿಂಗ್ ಇರೋದನ್ನು ನಿಮಗೆ ಕೊಡ್ತಾರೆ. ಯು ಹ್ಯಾವ್ ಟು ಲಿಸನ್, ನೀವು ಅದನ್ನು ಆಡಿಯೋನ ಏನು ಮಾಡ್ತೀರಾ, ಕೇಳ್ತೀರಾ, ಟ್ರಾನ್ಸ್ಲೇಟ್ ಮಾಡ್ತೀರಾ ಸೆಂಟೆನ್ಸ್ ವಾಕ್ಯದಲ್ಲಿ, ನಂತರ ಅದನ್ನು ಮಾತಾಡ್ತೀರಾ. ನಾರ್ಮಲ್ ಕಾನ್ವರ್ಸೇಷನ್ನೇ ರೆಕಾರ್ಡ್ ಮಾಡಬೇಕಾಗುತ್ತೆ. ಓದ್ತಾ ಇದ್ದೀವಿ ಅನ್ನೋ ಥರ ಇರಬಾರ್ದು ಅದು ಆಡಿಯೋ. ಅದರಲ್ಲಿ ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಂತಲೇ ಇರಬೇಕಾಗುತ್ತೆ. ಸೆಟ್ ಆಫ್ ಗೈಡ್ಲೈನ್ಸ್, ಇಲ್ಲಿ ನೋಡಿ, ಸೆಟ್ ಆಫ್ ಗೈಡ್ಲೈನ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ದಿ ಟ್ರಾನ್ಸ್ಕ್ರಿಪ್ಷನ್ ಟಾಸ್ಕ್ ಅಂತ ಹೇಳಿದ್ದಾರೆ. ದ ರೆಕಾರ್ಡಿಂಗ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಕ್ರೈಬ್ ಎಕ್ಸಾಕ್ಟ್ಲಿ ಇನ್ ದ್ಯಾಟ್ ಏನಂತಂದರೆ ಏನಿರುತ್ತೆ ಅದನ್ನೇ ಇಲ್ಲಿ ವಿದೌಟ್ ಗ್ರಾಮರ್ ಮಿಸ್ಟೇಕು ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನೀಡ್ಸ್ ಟು ಗೋ ಥ್ರೂ ಅ ಪೈಲಟ್ ಟಾಸ್ಕ್. ಏನಂತಂದರೆ ಒಂದು ಪೈಲಟ್ ಟಾಸ್ಕ್ ಇರುತ್ತೆ. ಸೊ ಅದು ನೀವು ಕಂಪ್ಲೀಟ್ ಮಾಡಿ ಅಲ್ಲಿ ಸೆಲೆಕ್ಟ್ ಆದಮೇಲೆ ನಂತರ ಈ ಜಾಬನ್ನು ಮಾಡ್ಬೋದು. ಓಕೆ, ಇಲ್ಲಿ ನೋಡಿ 1 ಮಿನಿಟದ ಆಡಿಯೋ ಇರುತ್ತೆ. ಇಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಒಂದು ಸಾರಿ ನೀವು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಕ್ಲಿಕ್ ಹಿಯರ್ ಟು ಅಪ್ಲೈಗೆ ಕ್ಲಿಕ್ ಮಾಡಿ. ಓಕೆ, ಆ್ಯಂಡ್ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಅಂತ ಮಾಡಬೇಕು. ಇದನ್ನು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದನ್ನು ಅಪ್ಲೈ ಮಾಡಿ, ಇಲ್ಲ ಅಂತಂದರೆ ಇದು ಅಪ್ಲೈ ಆಗೋದಿಲ್ಲ. ಸೇಮ್ ಯಾವುದೇ ರೀತಿ ಅದು ಗೂಗಲ್ ಫಾರ್ಮ್ ನಾನು ಹೇಳಿದ್ದೆ, ಅದೇ ಗೂಗಲ್ ಫಾರ್ಮ್ ಥರನೇ ಇದು ಗೂಗಲ್ ಫಾರ್ಮ್ ಇದೆ. ಸೊ ಇಲ್ಲಿ ನಿಮಗೆ ಕನ್ನಡ ಅಂತ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಲ್ಯಾಂಗ್ವೇಜ್ ನೋಡ್ತಾ ಇರೋದು ಯಾವ್ದು ಲ್ಯಾಂಗ್ವೇಜ್ ಇದೆ, ಭೋಜ್ಪುರಿ, ಬೆಂಗಾಲಿ, ಇದು 2ನೇ ಜಾಬು ನಾನು ಹೇಳ್ತಾ ಇರೋದು. ಓಕೆನಾ, ಸೊ ಇದೇ ವಿಡಿಯೋದಲ್ಲಿ 2 ಜಾಬ್ ಹೇಳ್ತಾ ಇದ್ದೀನಿ, ಕನ್ನಡ ಜಾಬೇ. ಓಕೆ, ಭೋಜ್ಪುರಿ, ಬೆಂಗಾಲಿ, ಛತ್ತೀಸ್ಗಢಿ, ಹಿಂದಿ, ಮೈಥಿಲಿ, ಮಗಧಿ, ಮರಾಠಿ, ತೆಲುಗು, ಕನ್ನಡ. ಓಕೆ, ಸೊ ಯಾವ ಲ್ಯಾಂಗ್ವೇಜ್ ಬರುತ್ತೋ ಅದಕ್ಕೆ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಇಲ್ಲಿ ಕೂಡ ನಿಮ್ಮದು CV ಲಿಂಕ್ ಕೊಡಬೇಕು. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸೇ ಇಲ್ಲಿ ಕೂಡ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲೆಲ್ಲ ನಿಮ್ಮದು ಡಿಸ್ಟ್ರಿಕ್ ಆಯಿತು. ಓಕೆ, ಎಲ್ಲಿಂದ ನೀವು ವರ್ಕ್ ಮಾಡ್ತೀರಂತ ನೋಡಿಕೊಂಡು ಇಲ್ಲೊಂದು ಅಗ್ರಿ ಅಂತ ಹೇಳ್ಬಿಟ್ಟು ಟಿಕ್ ಮಾಡಬೇಕು. ನಂತರ ಇಲ್ಲಿ ಸಬ್ಮಿಟ್ ಮಾಡಬೇಕು. 2 ಜಾಬ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಕೇಳೋದಿದ್ದರೆ ನೀವು ನಮಗೆ ಕಾಮೆಂಟಲ್ಲಿ ಕೇಳ್ಬೋದು. ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ ಖಂಡಿತವಾಗ್ಲೂ ಕಾಮೆಂಟಲ್ಲಿ ತಿಳಿಸಿದರೆ ಸೊ ನೆಕ್ಸ್ಟ್ ವೀಡಿಯೋ ಅದೇ ರೀತಿಯೇ ತರ್ತೀನಿ. ಓಕೆ, ಸೊ ನಮಸ್ಕಾರ.